ಹಾಯ್ ನಮಸ್ಕಾರ ಎಲ್ಲರಿಗೂ. ನಮ್ದು ಇದನ್ನು ಬರ್ತಡೇ ಇತ್ತು, ಅಂದರೆ ನನ್ನ ಸಣ್ಣ ತಂಗಿದ ಬರ್ತಡೇ ಇತ್ತು. ಹಾಗಾಗಿ ಈಕಿನ ಕರ್ಕೊಂಡು ಶಾಪಿಂಗ್ ಹೋಗಿನು. ಮೊದಲು ಜುಡಿಯೋಕ್ಕೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದು. ಅಲ್ಲಿಂದ ಸಮೀಪಕ್ಕೆ ಹೋಗಿ ಚೌಕೈತಿ. ಆಕೆಗೆ ಜೀನ್ಸ್ ತೊಗೋದಿತ್ತು, ಹಾಗಾಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ನೋಡಿದ್ವು. ಆಕೆಗೆ ಜೀನ್ಸ್ ಇಷ್ಟ ಅದು. ಅಲ್ಲೊಂದು 2 ಜೀನ್ಸ್ ತೊಗೊಂಡು, ಅದಾದಮೇಲೆ ಕುರ್ತಿ ತೊಗೊಂಡು, ಟಾಪ್ ತೊಗೊಂಡು, ಮೇಡಮ್ಗೆ ಚಪ್ಪಲ್ ತೊಗೊಂಡು. ಬರ್ತಡೇದ ಶಾಪಿಂಗ್ ಅಂತೂ ಜೋರು ನಡೆದಿತ್ತು ನಮ್ಮ ಮೇಡಮ್ದ. ಅಲ್ಲಿಂದ ಬರೋದ್ನಾಗ ಏನ್ರಿ ತಿನ್ನೋದಕ್ಕೆ ಪ್ಲ್ಯಾನ್ ಮಾಡಿದ್ದು, ಬಟ್ ಏನು ಬೇಡ ಇತ್ತು. ಯಾಕಂದರೆ ಮನ್ಯಾಗ ಇವ್ರ ಮತ್ತು ನನ್ನ ತಮ್ಮ ಬಿದ್ದರು. ಪ್ರಿಯ ಒಂದು ಸಂಬಂಧ ಏನ್ರಿ ಮಾಡಾಕಬೇಕಾಗಿತ್ತು. ಹಾಗಾಗಿ ಮನೆಗೆ ಬಂದಾಕ ಏನ್ರಿ ಮಾಡೋಣ ಅಂತಂದು ಪಾವ್ ಭಾಜಿ ಮಾಡ್ತೀವಿ. ಪಾವ್ ಭಾಜಿ ಸ್ಪೆಷಲ್. ಶಾಪಿಂಗ್ ಹೋಗಿ ಕಂಟಾಗಿ ಬಂತು. ಇದು ಹೆಂಗೈತಿ ನಿಂಗೆ ತಿನ್ನಿಸ್ಲಿ? ನನ್ನ ಮಗ ಹೇಳ್ತಾ ನೋಡ್ರಿ. ಹೆಂಗಾಗೈತಿ? ಸೂಪರ್. ಹೇಗೈತಿ? ಥ್ಯಾಂಕ್ ಯು. ಇದು ಫಸ್ಟ್ ಟೈಮ್ ತಿನ್ನಲ್ಲ. ಇಲ್ಲ ತಿಂದಿರ್ಬೇಕು ಪೈಲ ಪುನಃ. ನಿಲ್ಲೋ ಹಂಗಲ್ಲೋ ನಾ ಮಾಡಿದ್ದು. करके खिलाइए तो आपको सुपरस्टार नजर आता है, जो बहुत सालों से आपको दिखाई देता है के लिए। तीन मुकाबले हैं। ಪ್ರಿಯ ನಿಂದ್ರಲ್ಲ, ಮಾಮನ ಅಲ್ಲಿ ನೀ ಆಟ ಆಡೋದಿರ್ತಿ. 3 इंपॉर्टेंट मुकाबले मुंबई और केकेआर के बीच में मुकाबला, फिर राजस्थान सीएसके, पंजाब ನೀ ದಮ್ಮಿಲ್ಲ ಇದು ಅಟ್ಟ ಆಡು. ಏ ದಮ್ ಬಿ ಆನೆಲ್ಲ ಆಡು. ನೀ ಹೋಗಿ ನೀ ದಂಡಿಗೆ ಸರಿ ದುಡ್ಡು ಆಡ್ತೀವಿ. ಲೇ ಪ್ರಿಯೋಗ ಆಟ ಆಡ್ನೆಟಿಗೆ ಆಟ ಆಡು. ನೋಡು ಚೀಟಿಂಗ್ ಮಾಡೋದಿಲ್ಲ. ಚೀಟಿಂಗ್ ಆಡೋದಿತ್ತು. ಸ್ಪಿನ್ನರ್ ಬರೀ ಭಾಳ ಬರೀ ಆಡ್ತದೆ. ಯಾರ್ಯಾರ ಮನೆಗೆ ಇದು ನಡೆದಿತ್ತು ಹೇಳ್ರಿ. ನುಸ್ತಾ IPL ನೋಡು. ನನ್ನ ತಮ್ಮ ಇವ್ರು ಇದು ಬಿಟ್ಟು ಮತ್ತೆ ಟಿ ವಿದಾಗ ಹಚ್ಚಂಗಿಲ್ಲ. ಈಗ ನಿಮ್ಮ ಮನೆಗೂ ಹಿಂಗೈತೇನೆ ಹೇಳ್ರಿ.